ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ಇಡೀ ವಿಶ್ವಕ್ಕೆ ಕಂಟಕವಾಗಿ ಪರಿಣಮಿಸಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಸುಂಕ ಯುದ್ಧ ಇನ್ನುವರೆಗೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಇನ್ನೇನು ಕೆಲವು ದಿನಗಳಲ್ಲಿ ಶೀಘ್ರದಲ್ಲೇ ಆಗತ್ತೆ ಅಂತ ಹೇಳಲಾಗಿದೆ. ಭಾರತೀಯ ನಿಯೋಗದ ಜೊತೆ ವಿಸ್ತೃತ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಒಪ್ಪಂದಕ್ಕೆ ಸಹಮತ ನೀಡುವಂತಹ ಸಾಧ್ಯತೆ ಇದೆ ಎರಡೂ ಕೂಡ ಉಭಯ ರಾಷ್ಟ್ರಗಳು. ಇನ್ನು ಪ್ರತಿಸುಂಕವನ್ನು ತಪ್ಪಿಸುವುದಕ್ಕೆ ಭಾರತವು ನಡೆಸ್ತಾ ಇರುವ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವು ಅಂತಿಮಗೊಳ್ಳುವ ಹಂತದಲ್ಲಿದೆ ಅಂತ ಅಮೆರಿಕದ ಖಜಾನೆ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಭಾರತದ ಮೇಲೆ ಅಮೆರಿಕ ಶೇಕಡ 26% ಪ್ರತಿಸುಂಕ ವಿಧಿಸಿದೆ. ಇದರ ಜಾರಿಗೆ 90 ದಿನಗಳ ಗಡುವು ಕೂಡ ಅಂದರೆ ವಿರಾಮವನ್ನು ಕೂಡ ನೀಡಿತ್ತು. ಇದು ಜುಲೈ 8ರಂದು ಮುಕ್ತಾಯಗೊಳ್ಳಲಿದೆ. ಈಗ ಶೇಕಡ 10% ಸುಂಕವನ್ನು ಮಾತ್ರ ಜಾರಿಗೆ ಮಾಡಲಾಗಿದೆ. ಅಂದರೆ ನಾವು ಈಗಾಗಲೇ 26% ಸುಂಕವನ್ನು ವಿಧಿಸಿದ್ರಲ್ಲ ಟ್ರಂಪ್ ಅವರು, ಅದು 90 ದಿನಗಳವರೆಗೆ ವಿರಾಮವನ್ನು ಕೊಟ್ಟಿದ್ರು. ಆದರೆ ಈ ವಿರಾಮ ಇದ್ರೂ ಕೂಡ ಈಗ ನಾವು ಎಷ್ಟು ಕಟ್ಟಬೇಕು ಅಮೆರಿಕಾಗೆ ಸುಂಕವಂತಂದರೆ 10% ಕಟ್ಟಬೇಕು. ಈಗ ಭಾರತ ನಿಯೋಗವು ಬುಧವಾರ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟಿನ ಕುರಿತು ಮಾತುಕತೆಯನ್ನು ನಡೆಸಿದೆ. ಇದು ಯಶಸ್ವಿ ತೀರ್ಮಾನ ಅಂದರೆ ನಡೆಸುವ ಸಾಧ್ಯತೆ ಇದೆ, ಯಾವುದೋ ಒಂದು ನಡೆಸುವ ತೀರ್ಮಾನ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ಆಗಿರುವ ಭಾರತ ಸಿಕ್ಕಾಪಟ್ಟೆ ಸುಂಕವನ್ನು ಹೊಂದಿಲ್ಲ. ಅಂದರೆ ವ್ಯಾಪಾರ ವ್ಯವಹಾರಕ್ಕೆ ತುಂಬ ಅಡೆತಡೆಗಳು ಕೂಡ ಇಲ್ಲ. ಕರೆನ್ಸಿ ಮೌಲ್ಯ ತನ್ನ ಹಿತಾಸಕ್ತಿಗೆ ತಕ್ಕಂತೆ ಹೊಂದಿಕೊಳ್ಳುವ ತಂತ್ರಗಳನ್ನು ಮಾಡುವುದಿಲ್ಲ. ಸಹಕಾರಿ ಸಬ್ಸಿಡಿ ಕಡಿಮೆ ಇದೆ. ಎಲ್ಲವೂ ಕೂಡ ಅಮೆರಿಕಕ್ಕೆ ಪೂರಕವಾದ ಸಂಗತಿಗಳಾಗಿದ್ದು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಸುಲಭ ಅಂತ ಅಮೆರಿಕದ ಅಧ್ಯಕ್ಷರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ಟ್ರಂಪ್ ಸುಂಕದ ನೀತಿಗೆ ಅಮೆರಿಕನ್ನರಿಂದಲೇ ಒಂದು ದೊಡ್ಡ ಯುದ್ಧ ಅಂದರೆ ವಿರೋಧ ವ್ಯಕ್ತವಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಫಸ್ಟ್ ನೀತಿ ಮತ್ತು ಸುಂಕ ಸಮರದ ಕುರಿತು ಅನ್ಯ ದೇಶಗಳಷ್ಟೇ ಅಲ್ಲ, ಅಮೆರಿಕದಲ್ಲೇ ಜನ ವ್ಯಾಪಕವಾಗಿ ಬೆಂಬಲವನ್ನು ಕೊಡ್ತಾಗಿಲ್ಲ. ಅಂದರೆ ಅಮೆರಿಕದಲ್ಲಿ ಇರುವಂತಹ ಅಮೆರಿಕನ್ನರು ಟ್ರಂಪ್ ಅವರ ವಿರುದ್ಧ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಪ್ಸೋಕ್ ಮತ್ತು ಕೆಲವೊಂದಿಷ್ಟು ಸಮೀಕ್ಷೆಗಳನ್ನು ನಡೆಸಿದ್ದು ಅಮೆರಿಕನ್ನರ ಅಭಿಮತ ಬಹಿರಂಗವಾಗಿದೆ. ಒಂದು ಖಾಸಗಿ ಸಮೀಕ್ಷೆಯ ಪ್ರಕಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿಯನ್ನು ಕೇವಲ ಶೇಕಡ 37% ಅಮೆರಿಕನ್ನರು ಅನುಮೋದಿಸಿದ್ದಾರೆ. ಫ್ಯೂಚರ್ ರಿಸರ್ಚ್ ಸೆಂಟರ್ ಸಮೀಕ್ಷೆ ಪ್ರಕಾರ ಸುಮಾರು 59 ಅಮೆರಿಕನ್ನರು ಇತರೆ ದೇಶಗಳ ಸರಕುಗಳ ಮೇಲೆ ಟ್ರಂಪ್ ವಿಧಿಸ್ತಾ ಇರುವಂತಹ ಸುಂಕವನ್ನು ವಿರೋಧ ಮಾಡಿದ್ದಾರೆ. ಪ್ಯೂ ರಿಸರ್ಚ್ ಸೆಂಟರ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ಅಮೆರಿಕದ ವಯಸ್ಕರಲ್ಲಿ ಅರ್ಧಕ್ಕಿಂತ ಕಡಿಮೆ ಅಂದರೆ ಶೇಕಡ 45% ಜನರು ಆರ್ಥಿಕತೆಯ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾಗಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಂತ ಟ್ರಂಪ್ ಅವರ ವಿರುದ್ಧವೇ ಈಗ ಮುಗಿ ಬೀಳ್ತಾ ಇದ್ದಾರೆ.